ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬೈ ಇದರ 13ನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಮತ್ತು ಯಕ್ಷಗಾನ ಪ್ರದರ್ಶನ ಬಹಳ ವಿಜೃಂಭಣೆಯಿಂದ ನಡೆಯಿತು. ಯಕ್ಷಗಾನದ ಕಲೆಯಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಅಡಗಿವೆ. ಉತ್ತಮವಾದ ವೇಷಭೂಷಣ, ಗಾನ, ನಾಟ್ಯವನ್ನು ಒಳಗೊಂಡ ಇಂತಹ ಕಲೆ ವಿಶ್ವದಲ್ಲಿ ಬೇರೊಂದಿಲ್ಲ. ಮಕ್ಕಳನ್ನು ಟಿವಿ, ಮೊಬೈಲ್ಗಳಿಂದ ದೂರವಿರಿಸಿ ಯಕ್ಷಗಾನ, ಭರತನಾಟ್ಯದಂತಹ ಸುಸಂಸ್ಕೃತ ಕಲೆಗಳನ್ನು ಮಕ್ಕಳಿಗೆ ಕಲಿಸಿದಾಗ ಮಕ್ಕಳು ಸಂಸ್ಕಾರಯುತವಾಗಿ ಬಾಳಬಹುದು. ಕರಾವಳಿ ಕರ್ನಾಟಕದ ಶ್ರೇಷ್ಠ ಕಲೆ ಯಕ್ಷಗಾನ. ಅದರಲ್ಲೂ ಬಡಗುತಿಟ್ಟಿನ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದವರು ಮುಂಬೈ ಕಲಾಪ್ರೇಮಿಗಳು. ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬಯಿಯ ಸದಸ್ಯರು ಕಳೆದ 13 ವರ್ಷಗಳಿಂದ ಯಕ್ಷಗಾನಕ್ಕಾಗಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ. ನಮ್ಮ ಹವ್ಯಾಸಿ ಕಲಾವಿದರು, ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಯಕ್ಷಗಾನದ ಅರ್ಥವನ್ನು ಆಂಗ್ಲ ಭಾಷೆಯಲ್ಲಿ ಬರೆದುಕೊಂಡು ಯಕ್ಷಗಾನದ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ನಾವೆಲ್ಲರೂ ಯಕ್ಷಗಾನದ ಕಲೆಯನ್ನು ಪ್ರೋತ್ಸಾಹಿಸಿ ಕಲೆ ಹಾಗೂ ಕಲಾವಿದರನ್ನು ಉಳಿಸಿ ಬೆಳೆಸೋಣ ಎಂದು ಶ್ರೇಷ್ಠ ಕಲಾ ಪೋಷಕ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬೈ ಇದರ ಗೌರವಾಧ್ಯಕ್ಷ ರಾಜು ಮೆಂಡನ್ ವಣ್ಸೆ ಹೇಳಿದ್ದಾರೆ. ಮಾರ್ಚ್ 14ರ ಶನಿವಾರದಂದು ಸಂಜೆ ಡೊಂಬಿವಿಲಿ ಪೂರ್ವದ ನಾಂದಿವಲಿ ಬೋಪರ್ ರಸ್ತೆಯಲ್ಲಿರುವ ಶ್ರೀ ವರದ ಸಿದ್ಧಿ ವಿನಾಯಕ ಸಭಾಗೃಹದಲ್ಲಿ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬಯಿಯ 13ನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ, ನಾರಾಯಣ್ ಶೆಟ್ಟಿ ನಂದ್ರೋಳಿ ವಿರಚಿತ, ಸುರೇಶ್ ಶೆಟ್ಟಿ ಪದ್ಮರಚಿತ ಕಾಶಿತೀರ್ಥ ಯಕ್ಷಗಾನ ಪ್ರದರ್ಶನದ ಮಧ್ಯಂತರದಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಆಗಮಿಸಿದ್ದ ಕನ್ನಡ ಭವನ ಸೊಸೈಟಿಯ ಮುಖ್ಯ ಅಧ್ಯಾಪಕಿ ಅಮೃತಾ ಶೆಟ್ಟಿ ಮಾತನಾಡಿ, ಮಹಾರಾಷ್ಟ್ರದ ಮಿನಿ ಕರ್ನಾಟಕವೆಂದೇ ಖ್ಯಾತಿ ಪಡೆದ ಡೊಂಬಿವಿಲಿಯಲ್ಲಿ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನದ ಕಲಾವಿದರ ಕಲಾ ಪ್ರತಿಭೆಯನ್ನು ಕಂಡು ಅಚ್ಚರಿಗೊಂಡಿದ್ದೇನೆ. 13 ವರ್ಷದ ಬಾಲ್ಯಾವಸ್ಥೆಯಲ್ಲಿರುವ ಈ ಸಂಸ್ಥೆಯನ್ನು ನಂದ್ರೋಳಿ ಪರಿಸರದ ದಾನಿಗಳು ಬೆಳೆಸಿ ಪೋಷಿಸಿದ್ದಾರೆ. ಉತ್ತಮ ಹವ್ಯಾಸಿ ಕಲಾವಿದರಿಂದ ತುಂಬಿರುವ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಮಹಾರಾಷ್ಟ್ರದಾದ್ಯಂತ ಮೆರೆಯಲಿ, ಸಂಸ್ಥೆ ಶತಮಾನೋತ್ಸವ ಆಚರಿಸುವಂತಾಗಲಿ ಎಂದು ಹೇಳಿದರು. ಸಂಸ್ಥೆಯ ಕಾರ್ಯದರ್ಶಿ ರಾಘವೇಂದ್ರ ಬಗ್ವಾಡಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಸಂಸ್ಥೆಗೆ ಬೆನ್ನೆಲುಬಾಗಿ ಸಹಕಾರ ನೀಡಿದವರು ರಾಜು ಮೆಂಡನ್ ವಣ್ಸೆ, ಶ್ರೀ ದುರ್ಗಾಪರಮೇಶ್ವರಿ ಅಯ್ಯಪ್ಪ ಟ್ರಸ್ಟ್ ಖಾರ್ ಮತ್ತು ಶ್ರೀ ಅಂಬಿಕಾದೇವಿ ದೇವಸ್ಥಾನ ವಿದ್ಯಾವಿಹಾರ್ ಯಕ್ಷಗಾನ ತರಬೇತಿಗೆ ಸ್ಥಳಾವಕಾಶ ನೀಡಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅದರೊಂದಿಗೆ ಮಹೇಂದ್ರ ಶೆಟ್ಟಿ ನಂದ್ರೋಳಿ, ರಂಜಿತ್ ಶೆಟ್ಟಿ, ವಿಜಯ್ ಪುತ್ರನ್ ಮಹಿಳಾ ವಿಭಾಗ ಮತ್ತಿತರ ಸದಸ್ಯರ ದಾನಿಗಳ ಸಹಕಾರ ಸಂಸ್ಥೆ ಬೆಳೆಯುವಲ್ಲಿ ಬಹಳಷ್ಟಿದೆ. ಮುಂಬೈ ಕನ್ನಡಿಗರು ಭಜನೆ ಹಾಗೂ ಯಕ್ಷಗಾನವನ್ನು ಬೆಳೆಸುವಲ್ಲಿ ಬಹಳ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಸಿಎ ವಿದ್ಯಾರ್ಥಿನಿ ದಿಶಾ ಪೂಜಾರಿ, ವೈದ್ಯಕೀಯ ರಂಗದ ನಿಧಿ ಪ್ರಭು, ಎಂಜಿನಿಯರ್ ಯುಕ್ತಿ ದೇವಾಡಿಗ ಇವರನ್ನು ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ದಾನಿಗಳನ್ನು, ಪ್ರೋತ್ಸಾಹಕರನ್ನು, ಹಿಮ್ಮೇಳದ ಕಲಾವಿದರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ಮಹೇಂದ್ರ ಶೆಟ್ಟಿ ನಂದ್ರೋಳಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಸಮನ್ವಿ ಹೆಗಡೆ ಮತ್ತು ಧೃತಿ ಹೆಗಡೆ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಮೇಲಿದ್ದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸುರೇಶ್ ಶೆಟ್ಟಿ ನಂದ್ರೋಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹೇಂದ್ರ ಶೆಟ್ಟಿ ನಂದ್ರೋಳಿ ಕಾರ್ಯಕ್ರಮಕ್ಕೆ ವಂದಿಸಿದರು. ವೇದಿಕೆಯಲ್ಲಿ ರತ್ನಾಕರ್ ಶೆಟ್ಟಿ, ಸತೀಶ್ ಶೆಟ್ಟಿ ನಂದ್ರೋಳಿ, ಸಿವಿಲ್ ರಮೇಶ್ ಶೆಟ್ಟಿ, ನಾರಾಯಣ್ ಚಂದನ್, ಅವಿನಾಶ್ ಪುತ್ರನ್, ರಘುರಾಮ ಮೆಂಡನ್, ಅಶೋಕ್ ಶೆಟ್ಟಿ ಗುರುಸ್ವಾಮಿ, ಗಣೇಶ್ ಶೆಟ್ಟಿ ನಂದ್ರೋಳಿ, ಜಯರಾಮ್ ಶೆಟ್ಟಿ ಇಡೂರು, ಅನುಪಮಾ ಶೆಟ್ಟಿ, ವಸಂತಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.